ಆನೆ ದಾಳಿಯಿಂದ ನೊಂದ ರೈತರಿಂದ ಅಹೋರಾತ್ರಿ ಮೌನ ಪ್ರತಿಭಟನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ರೈತರು ಬೆಳೆದಿರುವ ಬೆಳೆಯನ್ನು ಆನೆಗಳು ದಾಳಿ ಮಾಡಿ ನಾಶ ಮಾಡುತ್ತಿವೆ. ಇದರ ಹಿನ್ನೆಲೆ ರೈತರಿಗೆ ತೀವ್ರ ನೋವುಂಟಾಗಿದ್ದು, ಜನಪ್ರತಿನಿಧಿಗಳು ಮೂಕರಾಗಿರುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಕಚೇರಿಯ ಮುಂದೆ ಆನೆ ದಾಳಿಯಿಂದ ಸಂಕಷ್ಟಕ್ಕೆ ಒಳಗಾದ ರೈತರು ಪ್ರತಿಭಟನೆ ನಡೆಸಿದರು. ಶಾಸಕರು ಈಗ ಆಲ್ರೆಡಿ ನಮ್ಗೆ ಎರಡು ರೋಡ್ನ ಕೊಡಿಸಿದ್ದಾರೆ. ಅದು ಇವಾಗ ಟೆಂಡರ್ಗೆ ಅಪ್ಲೋಡ್ ಮಾಡಿದ್ದೀವಿ. ಈ ತಿಂಗಳು ನಮ್ಗೆ ಸಿಗ್ತಾ ಇದೆ. ನಾವು ಆನೆಗಳಿಲ್ಲದೆ ಥರ ನಾವು ಆಲ್ರೆಡಿ ಮಾಡಿದ್ದೀವಿ. ಒಂದು 6-7 ಆನೆಗಳಿದೆ. ಅದನ್ನು ಕೂಡ ನಾವು ಈ ಒಂದೆರಡು ತಿಂಗಳಲ್ಲಿ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿ ಇಲ್ಲಿರೋ ಏನು ಫೋರ್ಸ್ ಇದೆಯೋ ನಮ್ಮಲ್ಲಿ ETF ಫೋರ್ಸ್ ಅದೆಲ್ಲ ಬಾರ್ಡ್ರಿಗೆ ಹಾಕಿ ಆನೆಗಳು ಈ ಕಡೆ ಬರದೇ ಇರೋ ಥರ ತಡಿತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾ ಇದ್ದೆ. ಮತ್ತು ಶಾಸಕರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗ ಆಲ್ರೆಡಿ 4 ಆನೆ ಹಿಡಿಬೇಕು ಅಂತೇಳಿ ಆನೆ ಹಿಡಿಸಿದ್ದಾರೆ. 2 ಆನೆಯನ್ನು ಹಿಡಿಸೋಣ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ನಮಗೆ ರೋಡು ಮತ್ತು ವೆಹಿಕಲ್ ಎಲ್ಲ ಕೂಡ ಎಲ್ಲ ಥರದಲ್ಲೂ ನಮಗೆ ಇದು ಮಾಡಿದ್ದಾರೆ. ಇಲಾಖೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಆನೆ ಒಕ್ಕೂಟಗಳನ್ನು ನಿಲ್ಲಿಸಬೇಕು ಅನ್ನೋದು ಕೂಡ ಅವ್ರದ್ದು ಆಶಯ ಕೂಡ. ಹಾಗಾಗಿ ಅವರ ಒಂದು ಇದರಲ್ಲೇ ನಾವು ಮಾರ್ಗದರ್ಶನದಲ್ಲಿ ಇವತ್ತು ಆನೆ ಇಲ್ಲದೆ ಮಾಡಬೇಕು ಅಂತಲೇ ಹೊರಟಿದ್ದೀವಿ. ಖಂಡಿತ ಮುಂದಿನ ದಿನದಲ್ಲಿ ಇಲ್ಲಿ ಆನೆ ಇಲ್ದಂಗೆ ನಾವು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಇಲಾಖೆಯಿಂದ ನಾವು ಏನೇನು ಕಾರ್ಯಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ.